ಬೇಗ ಬೇಗ ಲಾರಿಗೆ ಲೋಡ್ ಮಾಡ್ರಿ. ಅಣ್ಣ ಹೋದ್ ಸರಿ ದುಡ್ಡು ಕೊಟ್ಟಿಲ್ಲ ಅಣ್ಣ. ಹೌದಾ? ಹೋದ್ ಸಲದ್ದು ಈ ಸಲದ್ದು ಎರಡು ಕ್ಲಿಯರ್ ಮಾಡಿದ್ಮೇಲೆ ಲಾರಿ ಎತ್ತಕ್ ಬಿಡೋದು ನಾನು. ಏನೋ ಏನ್ ಸಮಾಚಾರ? ಏನ್ ತುಂಬಾ ಖುಷಿಯಾಗಿದ್ದೀಯ? ಪರೀಕ್ಷೆ ಚೆನ್ನಾಗಿ ಬರ್ದೇನೋ? ಏನೋ ಈಗಿನ ಕಾಲದ ಹುಡುಗರು ಏನ್ ಕೇಳಿದ್ರು ಯಾಯ ಅಂತೀರಾ. ಯಾಯ ಅಂದ್ರೆ ನಮ್ಗಂತೂ ಅರ್ಥ ಆಗಲ್ಲಪ್ಪ. ಏನೋ ಏನ್ ಸಮಾಚಾರ? ಏನ್ ಸಮಾಚಾರ? ಏನೋ ಇದೆ, ಬೇಕಾದಷ್ಟಿದೆ. ಬಾಲು ಮ್ಯಾಟ್ರು ತುಂಬಾ ಅರ್ಜೆಂಟು. ಬಾ ಬೇಗ. ಬೇಗ ಬಾ, ಬೇಗ ಬೇಗ ಹತ್ತು. ರೈಟ್. ಎಲ್ಲಿ ಅವನು? ಏನ್ ಅವನ ಹೋದ ಆಗ್ಲೇ? ಹೋದಾ? ತುಂಟ ಹುಡುಗ. ಸಿದ್ದಪ್ಪ, ಹೇಳು. ನಾಳೆ ಬೆಳಿಗ್ಗೆ ನಾನು ಮೈಸೂರಿಗೆ ಹೋಗಿ ಬರ್ತೀನಿ. ಸಂಜೆವರೆಗೂ ನೀನೇ ಎಲ್ಲ ನೋಡ್ತಿರ್ಬೇಕು. ಅದ್ ಸರಿ, ಇತ್ತೀಚೆಗೆ ನಿನ್ ಮಗನ್ ನಡವಳಿಕೆ ಗಮನಿಸಿದೀಯಾ? ಏನ್ ಕಂಡೆ ನೀನು? ಒಂದಷ್ಟು ಹುಡುಗರ ಜೊತೆ ಓಡಾಡ್ತಾ ಇರ್ತಾನೆ, ಜೊತೆಲಿ ಒಂದ್ ಹುಡುಗಿ ಬೇರೆ ಇರ್ತಾಳೆ. ಅದೇ ನಿಮ್ ಮನೆಗ್ ಬರ್ತಾಳಲ್ಲ ಆ ಹುಡುಗಿ. ನನ್ ಮಗ ಯಾವತ್ತೂ ತಪ್ಪು ಮಾಡಲ್ಲ. ಮಾಡಿದ್ರು ನನ್ಗೆ ಗೊತ್ತಿಲ್ಲದೆ ಮಾಡಲ್ಲ. ನಿನ್ ಮಗ ಒಳ್ಳೆಯವನು ಇರ್ಬೋದು, ಆದ್ರೆ ಅವನ್ ವಯಸ್ಸು ಒಳ್ಳೇದಲ್ಲ. ಅವನ್ ಜೊತೆಲಿರೋ ಹುಡುಗರು ಖಂಡಿತ ಒಳ್ಳೆಯವರಲ್ಲ. ಸ್ವಲ್ಪ ನಿಗಾ ಇಡು. ಹಲೋ ಸ್ವಪ್ನ, ಬಾಲು, ನಮ್ ತಂದೆ ಅವ್ರ ಬುದ್ಧಿನ ತೋರಿಸ್ಬಿಟ್ರು. ಬಾಲು, ಏನಾದ್ರೂ ಮಾಡು ಬಾಲು, ನಂಗ್ ತುಂಬಾ ಭಯ ಆಗ್ತಾ ಇದೆ. ಯಾಕೆ ಮಾತಾಡ್ತಿಲ್ಲ ಬಾಲು? ಲವ್ ಲೆಟರ್ ಕೊಡುವಾಗ ಅವಸರ ಮಾಡ್ದೆ, ನನಗ್ ಮುತ್ತು ಕೊಡುವಾಗ ಅವಸರ ಮಾಡ್ದೆ. ಈಗ ಯಾಕೆ ಸುಮ್ನಿದ್ಯಾ? ಫೋನ್ ಕೆಳಗಡೆ ಇಡೋಣ ಅಂದ್ರೆ ಭಯ ಆಗ್ತಾ ಇದೆ. ನಮ್ದು ಅಟ್ರಾಕ್ಷನ್ ಅಲ್ಲ, ಲವ್ವೇ ಅಲ್ವಾ? ಹೇಳು, ಲವ್ವೇ ಅಲ್ವಾ? ಹೇಳು ಬಾಲು, ಲವ್ ತಾನೆ? ಐ ಲವ್ ಯು. ಅಯ್ಯವಿ, ನೀನ್ ಹಂಗೆಲ್ಲ ಅನ್ಬೇಡ. ನನಗೇನೋ ಒಂಥರ ಆಗತ್ತೆ, ಹುಚ್ಚಿಡ್ದಾಗತ್ತೆ, ಸತ್ತೋಗ್ಬಿಡ್ಬೇಕು ಅನ್ಸತ್ತೆ. ನಿನ್ನ ಮಿಸ್ ಮಾಡ್ಕೊಂಡು ಖಂಡಿತ ನಾ ಬದುಕಿರಲ್ಲ ಬಾಲು. ನೀನು ನನಗ್ ಬೇಕು, ನೀನು ನನಗ್ ಬೇಕು ಬಾಲು. ನನ್ನೆಲ್ಲರೂ ಕರ್ಕೊಂಡು ಹೋಗು ಬಾಲು. ನಾವಿಬ್ರು ಎಲ್ಲಾದ್ರೂ ದೂರ ಹೊಟ್ಟೋಗೋಣ. ಹೊಟ್ಟೋಗಣ್ವಾ ಬಾಲು? ಹೇಳು, ಹೊಟ್ಟೋಗಣ್ವಾ? ನನಗೆ ಕೆಟ್ಟ ವಾತಾವರಣ ಬೇಡ, ಯಾರು ಬೇಡ. ನಾನು ನೀನು ಇಬ್ರೆ ಇಬ್ರೆ ಯಾರು ಇಲ್ದಿರೋ ಜಾಗದಲ್ಲಿ ಲೈಫ್ ಲಾಂಗ್ ಒಟ್ಟಿಗೆ ಇರೋಣ. ಓಕೆನಾ ಬಾಲು? ಹೇಳು ಬಾಲು, ಓಕೆನಾ? ನಾಳೆ ಬೆಳಿಗ್ಗೆ ರೈಲ್ವೆ ಸ್ಟೇಷನ್ ಅಲ್ಲಿ ನಾನು ನಿನ್ಗೋಸ್ಕರ ಕಾಯ್ತಿರ್ತೀನಿ. ಐ ವಿಲ್ ಬಿ ವೇಟಿಂಗ್ ಫಾರ್ ಯು ಬಾಲು. ಓಕೆನಾ? ನೀನ್ ನಿಂತಿರೋ ಜಾಗದಲ್ಲಿ ಲೈಟ್ ಆಫ್ ಮಾಡ್ಕೊಂಡ್ರೆ ಜಗತ್ಗೆ ಕತ್ಲಾಗೋಯ್ತದ? ಬೆಳಿಗ್ಗೆ ರೈಲ್ವೆ ಸ್ಟೇಷನ್ಗೆ ಅದ್ ಹೆಂಗೋಯ್ತೀಯಾ? ನೀನ್ ಮಾತ್ರ ಅಲ್ಲ, ನೀನ್ ಬಿಡೋ ಉಸಿರು ಕೂಡ ಈ ಮನೆಯಿಂದ ಆಚೆಗೆ ಹೋಗಕ್ ಆಗಕ್ಕಿಲ್ಲ. ನಿಮ್ಮ ಅಪ್ಪ ಅಷ್ಟ ಕಾವಲ್ ಮಾಡ್ಗವನೆ ಗೊತ್ತಾ? ಆ ಹುಡುಗ ಮನೆಗ್ ಬಂದು ನಿಮ್ಮಪ್ಪನ ಎದುರುಗಡೆನೆ ಕುಂತ್ಕೊಂಡು ನಿನ್ನೆ ಮದ್ವೆ ಆಯ್ತೀನಿ ಅಂದಾಗ್ಲೇ ಅನ್ಕೊಂಡೆ ನಿನ್ನ ನಾನು ಮಾತ್ರ ಅಲ್ಲ, ಬೇರೆ ಯಾರು ಕಾವಲ್ ಕಾಯಕ್ ಆಗಲ್ಲ ಅಂತ. ನಿಮ್ಮಪ್ಪ ನಿನ್ ಮನ್ಸಕ್ ಕಾವಲ್ ಕಾಯಕ್ ಹೊಂಟವನೆ, ಮೂರ್ಖ, ಅಯೋಗ್ಯ. ನಿಮ್ಮಪ್ಪನ ಅತಿಯಾದ ಕಟ್ನಿಟ್ಟಿಂದ ನಿನಗ್ ಸಿಗಬೇಕಾಗಿದ್ದ ಸಣ್ಣ ಸಣ್ಣ ಸಂತೋಷಗಳೆಲ್ಲ ಸಿಕ್ತಿಲ್ಲ ಅನ್ನೋ ಕಾರಣಕ್ಕೆ ನಾನೇ ಬಲವಂತವಾಗಿ ನಿನ್ನ ಅಷ್ಟಲ್ಲಿಗೆ ಸೇರಿಸ್ದೆ. ಅವತ್ತು ನಾನು ಮಾಡಿದ್ದೇನೋ ಸರಿ ಅನಿಸ್ತು, ನೆನ್ನೆ ಸರಿ ಅನ್ಸಿದ್ದು ಇವತ್ ತಪ್ಪು ಅನ್ಸೋದ್ ಸಹಜ. ಇವತ್ ನೀನ್ ಶಾಶ್ವತವಾಗಿ ನಿನ್ ಸಂತೋಷ ಹುಡ್ಕೊಂಡು ಹೊಂಟಿದ್ಯಾ? ನಾನೇ ನಿನ್ನ ಕರ್ಕೊಂಡೋಗಿ ಬಿಟ್ಟು ಬರೋಣ ಅಂತಿದ್ದೆ ಕಣವ.
ಮನಿ ಕೊಡವ, ನನ್ನ ಹತ್ರ ಇರೋದೇ ಇಷ್ಟು. ತಗೊಂಡು ಹೋಗ್ ಮಗ, ಏನಕ್ಕಾದ್ರೂ ಉಪಯೋಗಕ್ಕೆ ಬರ್ತದೆ. ಮಾವ, ಈ ಮಾವನ ಯಾವತ್ತೂ ಮರಿಬೇಡ. ಬಾಲು, ಬಾಲು. ಹಾ, ಏನೇ ಇದು? ಇವತ್ತು ಮಳೆ ಗಿಳೆ ಏನಾದ್ರೂ ಬರುತ್ತಾ? ಯಾಕತ್ತೆ? ಚೂರಿದಾರ ಹಾಕೊಂಡ್ ಬಂದಿದ್ಯಲ್ಲೇ. ನನಗೂ ಒಬ್ಳು ಮಗಳಿದಾಳೆ ಅಂತ ನಿಮ್ಮ ಅಪ್ಪನಿಗೆ ಆಶ್ಚರ್ಯ ಆದ್ರೂ ಆಗ್ಬಹುದೇನೋ. ಅತ್ತೆ, ಬಾಲು ಎಲ್ಲತ್ತೆ? ಯಾಕೆ? ಅವ್ನ್ ಎಕ್ಸಾಮ್ ಹೇಗ್ ಬರ್ದಿದ್ದಾನೆ ಅಂತ ಕೇಳ್ಬೇಕು. ನನಗಂತೂ ತುಂಬಾ ಟೆನ್ಷನ್ ಆಗ್ತಿದೆ. ಆ ಟೆನ್ಷನ್ ಏನೋ ಅವನ್ಗಿರ್ಬೇಕು. ಮೊದ್ಲು ನೀನ್ ಹೇಗ್ ಎಕ್ಸಾಮ್ ಬರ್ದಿದ್ಯಾ ಅಂತ ಹೇಳು. ಅತ್ತೆ, ನನ್ಗೋಸ್ಕರ ಯಾವನೊಬ್ಬ ಹುಡ್ಗ ಹುಟ್ಟಿರ್ತಾನೆ. ನಾನು ಓದಿ ಅವನು ಓದಿ ಯಾಕೆ ವೇಸ್ಟ್ ಅಂತ. ಅಪ್ಪಪ್ಪಪ್ಪಪ್ಪ, ಅದ್ ಏನ್ ಹುಡ್ಗಿರೋ ಈ ಕಾಲದಲ್ಲಿ. ಸ್ವಲ್ಪ ಚಟ್ನಿ ಹಾಕ್ಲಾ? ಹಾಕಿ. ಅತ್ತೆ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿಮ್ದು ಲವ್ ಮ್ಯಾರೇಜ್ ಅಂತೆ, ಹೌದಾ? ನಿನ್ಗೊಂದ್ ವಿಷಯ ಗೊತ್ತಾ? ನಮ್ಮಿಬ್ಬರು ಲವ್ಗೆ ತುಂಬಾ ಹೆಲ್ಪ್ ಮಾಡಿದ್ ಯಾರು ಗೊತ್ತಾ? ಯಾರು? ನಿಮ್ಮ ಅಪ್ಪ ಕಣೆ. ಹೌದಾ? ಅವ್ರಿಲ್ದೆ ಹೋಗಿದ್ರೆ ನಮ್ ಮದುವೆನೇ ಆಗ್ತಾ ಇರ್ಲಿಲ್ಲ. ಪಾಪ, ನಮ್ಗೋಸ್ಕರ ಅದ್ ಎಷ್ಟು ಒದೆ ತಿಂದಿದ್ದಾರೆ ಗೊತ್ತಾ? ಮೀನು, ಇರಮ್ಮ ಒಂದ್ ನಿಮಿಷ ಬಂದೆ. ಆಗ ನಮ್ಮಪ್ಪ, ಈಗ ನಾನು. ಬಾಲು ಸ್ವಪ್ನ ಮೀಟ್ ಮಾಡ್ಸಕ್ಕೆ ನಾನ್ ಎಷ್ಟ್ ಅನ್ಭವಿಸ್ತಾ ಇದ್ದೀನಿ. ಏನು ಹೇಳಿದ್ರು ನಿಮಗೆಲ್ಲ ಅರ್ಥ ಆಗುತ್ತಮ್ಮ. ನೀನು ಅದೇ ವಯಸ್ಸಿನೋಳು ತಾನೆ. ಇಷ್ಟು ಆಲೋಚನೆಗಳನ್ನು ತಲೆಯಲ್ಲಿ ಇಟ್ಕೊಂಡು ಅವನು ಏನು ಎಕ್ಸಾಮ್ ಬರ್ದಿರ್ತಾನೆ. ಎಷ್ಟೊಂದು ಕನಸು ಕಾಣ್ತಿದ್ದಾಳೆ ಅವನ ತಾಯಿ. ಅವನು ಚಿಕ್ಕವನಿರುವಾಗ ನಾನು ಸೀದಿ ಬೀಸಾಡಿ ಸಿಗರೇಟ್ನ ತಗೊಂಡು ಸೇದ್ಬಿಟ್ಟ. ಅದಕ್ಕಾಗಿ ನಾನು ಅವನನ್ನು ಹೊಡಿಲಿಲ್ಲ, ನಾನೇ ಸಿಗರೇಟನ್ನು ಬಿಟ್ಬಿಟ್ಟೆ. ಮಕ್ಕಳನ್ನ ಭಯ ಭೀತಿಯಿಂದ ಬೆಳೆಸಬಾರ್ದು, ಪ್ರೀತಿಯಿಂದ ಬೆಳೆಸಬೇಕು ಅಂತ ನಾನು. ಆದ್ರೆ ಈಗಿನ ಕಾಲದವರಿಗೆ ಭೀತಿಯಿಂದ ಬೆಳೆಸಿದ್ರು ಅಷ್ಟೇ, ಪ್ರೀತಿಯಿಂದ ಬೆಳೆಸಿದ್ರು ಅಷ್ಟೇ, ಕಂಟ್ರೋಲ್ ಮಾಡಕ್ಕಾಗಲ್ಲ. ಈಗ ನಾನು ಏನ್ ಮಾಡ್ಬೇಕು ಹೇಳು? ಬೈಲ, ಹೊಡಿಲ? ಅದು ಅವನಿಗೆ ಮಾತ್ರ ಅಲ್ಲ, ನನಗೂ ಹೊಸದಾಗಿರುತ್ತೆ. ಎಲ್ಲಾ ತಂದೆಗಳ ಹಾಗೆ ಇದಕ್ಕೇನು ಔಷಧಿ ಅಂತ ನನಗ್ ಕೂಡ ಗೊತ್ತಿಲ್ಲ. ನನಗ್ ಗೊತ್ತಿರೋದು ಒಂದೇ, ಅವನನ್ನು ಪ್ರೀತಿಸೋದು. ನಾನು ಬದುಕಿರೋವರೆಗೂ ಅವನನ್ನು ಪ್ರೀತಿಸ್ತಿರ್ತೇನೆ. ಅಯ್ಯವಿ, ನೀನ್ ಹಂಗೆಲ್ಲ ಅನ್ಬೇಡ, ನನ್ಗೆ ಏನೋ ಒಂಥರ ಆಯ್ತದೆ. ಬಾಲು, ನಿದ್ದೆ ಬರ್ತಿಲ್ವಾ? ನಾಳೆ ಬೆಳಿಗ್ಗೆ ನಾನು ಮೈಸೂರಿಗೆ ಹೋಗ್ಬೇಕು. ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡೋಕೆ ನೀನೇ ಬರ್ಬೇಕು. ಮಲ್ಕ.